ಆಲ್ ಕಸ್ಟಮರ್ಗೆ ವೆಲ್ಕಮ್. ನಮ್ಮ ಹತ್ರ ಎಲ್ಲ ಮೆಟೀರಿಯಲ್ ಇದೆ, ಬನ್ನಿ ಸರ್, ದಯವಿಟ್ಟು ಬನ್ನಿ. ವೈ ಅಗ್ರಹಾರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ 2023-24 ಸಾಲಿನ ಸಾಮಾನ್ಯ ಸಭೆ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಸಂಘದ ಅಧ್ಯಕ್ಷರಾದ ಸಿ ಮುನೇಗೌಡ ಅವರು ಹಾಗೂ ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜ್ ಅವರು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಅಧ್ಯಕ್ಷರು ಸಿ ಮುನೇಗೌಡ, ಉಪಾಧ್ಯಕ್ಷರು ಅಪ್ಪಾಜಿ ರೆಡ್ಡಿ, ಗೌರವಾನ್ವಿತ ಸಂಘದ ನಿರ್ದೇಶಕರು ಸಿ ಶಾಂತರೆಡ್ಡಿ, ಕೆ ಅಶ್ವತ್ಥ ನಾರಾಯಣ ರೆಡ್ಡಿ, ಬಿ ಚೌಡರೆಡ್ಡಿ, ವಿ ವೀರಭದ್ರ ರೆಡ್ಡಿ, ರಾಜಣ್ಣ, ಎನ್ ವೆಂಕಟರೆಡ್ಡಿ, ಸಿ ಮುನಿರಾಜು, ಶ್ರೀಮತಿ ಭಾಗ್ಯಮ್ಮ, ಶ್ರೀಮತಿ ಮಂಜಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗದವರು, ಸಕ್ರಿಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಗೋಪಾಲರೆಡ್ಡಿ, ಹಾಲು ಪರಿವೀಕ್ಷಕರು ಬಿ ಶ್ರೀನಾಥ್, ಸಹಾಯಕರು ಜಿ ಮುಳಬಾಗಿಲಪ್ಪ, ಎಂ ಸೊನ್ನಪ್ಪ ರೆಡ್ಡಿ ಹಾಗೂ ಊರಿನ ಮುಖಂಡರು, ಹಿರಿಯರು, ಯುವ ಮುಖಂಡರು, ಜನಸಾಮಾನ್ಯರು ಸಹಭಾಗಿತ್ವದಲ್ಲಿ ಸಾಮಾನ್ಯ ಸಭೆ ಬಹಳ ವಿಜೃಂಭಣೆಯಿಂದ ಯಶಸ್ಸು ಗಳಿಸಿದರು. ಈ ಸಂದರ್ಭದಲ್ಲಿ ವಿಸ್ತರಣಾಧಿಕಾರಿಗಳು ಮಾತನಾಡಿ, ಸಂಘದ ವರ್ಷದಲ್ಲಿ ವಹಿವಾಟು ವಿಚಾರ ಈ ದಿನ ಸಭೆ ಎಲ್ಲ ರೀತಿಯ ಸವಿಸ್ತಾರವಾಗಿ ತಿಳಿಸಿದರು. ಡೈರಿ ಖರ್ಚು ವೆಚ್ಚಗಳ ವರದಿ ವರ್ಷದಲ್ಲಿ ಆಗಿರುವ ಬಗ್ಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಕೋಲಾರ ಹಾಲು ಒಕ್ಕೂಟ ಕೃಷಿ ಇಲಾಖೆ ಅಧಿಕಾರಿಗಳು ಕರೆಸಿದ್ದ ಪಿರಣಿರವರು ಮಾತನಾಡಿ, ಆಡಳಿತ ಮಂಡಳಿಯ ಅಧ್ಯಕ್ಷರು, ನಿರ್ದೇಶಕರು, ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಎಲ್ಲ ಸಾರ್ವಜನಿಕರ ಈ ಸಭೆಯ ಮೂಲ ಉದ್ದೇಶ ಡೈರಿ ಅಭಿವೃದ್ಧಿ ಬಗ್ಗೆ ಸಾಮಾನ್ಯ ಸಭೆ ಚರ್ಚೆ, ಎಲ್ಲ ರೀತಿಯ ಸೌಲಭ್ಯಗಳ ವೈದ್ಯಕೀಯ ಹಾಗೂ ಸಂಘದ ನಿರ್ದೇಶಕರು ಮತ್ತು ಷೇರುದಾರರ ಮಕ್ಕಳ ಉನ್ನತ ವಿದ್ಯಾಭ್ಯಾಸ ಸೌಲಭ್ಯಗಳು, ಹೀಗೆ ಎಲ್ಲ ರೀತಿಯ ಒಕ್ಕೂಟದಿಂದ ನಾನಾ ರೀತಿ ಸೌಲಭ್ಯಗಳು ಸಿಗಲಿದೆ. ಈ ಸಂದರ್ಭದಲ್ಲಿ ಸಂಘದ ಸಕ್ರಿಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಗೋಪಾಲ ರೆಡ್ಡಿ ಅವರು ಮಾತನಾಡಿ, ಈ ದಿನ ಸಾಮಾನ್ಯ ಸಭೆಯ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಎಲ್ಲ ನಿರ್ದೇಶಕರು, ಗ್ರಾಮದ ಸಾರ್ವಜನಿಕರು ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ಸಾಮಾನ್ಯ ಸಭೆಯ ಎಲ್ಲ ರೀತಿಯ ವರದಿಗಳನ್ನು ಓದಿ ಹೇಳಿದರು. ಸಭೆಯ ಎಲ್ಲ ನಿರ್ದೇಶಕರು ಸ್ವಾಗತ ಕೋರಿ ಬಂದಿರುವ ಎಲ್ಲರಿಗೂ ಫಲಹಾರ ಸ್ವೀಕಾರ ವ್ಯವಸ್ಥೆ ಮಾಡಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಹಿರಿಯರು ಸಿ ಮುನೇಗೌಡ ಅವರು ಮಾತನಾಡಿ, ಈ ದಿನ ಸಾಮಾನ್ಯ ಸಭೆಯ ಸಂಘದ ಎಲ್ಲ ನಿರ್ದೇಶಕರಿಗೆ, ಹೌದು ಎಲ್ಲ ಜನಸಾಮಾನ್ಯರ ಸಹಕಾರ ನೀಡಿರುವ ಈ ದಿನ ಕಾರ್ಯಕ್ರಮಕ್ಕೆ ಯಶಸ್ಸು. ನಿಮ್ಮಗಳ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ಗಮನಕ್ಕೆ ತನ್ನಿ. ಅಭಿವೃದ್ಧಿಯ ಬಗ್ಗೆ ಡೈರಿ ಮೂಲಭೂತ ಸೌಕರ್ಯಗಳನ್ನು ತಿಳಿದುಕೊಳ್ಳಿ ಹಾಗೂ ಲೋಪದೋಷಗಳು ಇದ್ದಲ್ಲಿ ಸರಿಪಡಿಸಿಕೊಳ್ಳಿ ಎಂಬುದಾಗಿ ಅಧ್ಯಕ್ಷರು ತಿಳಿಸಿದರು. ವಹಿಸಿಕೊಂಡಿರ್ತಕ್ಕಂಥ ಮತ್ತು ಈ ಒಂದು ಸಭೆಗೆ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷರಿಗೆ ವಂದನೆಗಳನ್ನು ಅರ್ಪಿಸ್ತಾ, ಅದೇ ರೀತಿ ವಿಶೇಷ ನಮಗೆ ಆಹ್ವಾನಿತರಾಗಿರ್ತಕ್ಕಂಥ ನಮ್ಮ ಯುವ ಸಾಹೇಬರಿಗೆ ವಂದನೆಗಳನ್ನು ಅರ್ಪಿಸ್ತಾ, ಅದೇ ರೀತಿ ನಮ್ಮ ಅಗ್ರಿಕಲ್ಚರ್ ಆಫೀಸರ್ ಆಗಿರ್ತಕ್ಕಂಥ ಕರಿಸಿದ್ದಪ್ಪನವರು ನಮ್ಮ ಸಭೆಗೆ ಆಗಮಿಸಿ ಅನೇಕ ವಿಷಯಗಳನ್ನು ತಿಳಿಸಿಕೊಟ್ಟಿರ್ತಾರೆ. ಅವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ಮತ್ತು ಊರಿನ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ, ಅದೇ ರೀತಿ ಮಾಜಿ ನಿರ್ದೇಶಕರಾಗಿದ್ದ ಗೋಪಾಲ್ ರೆಡ್ಡಿ ಅವರು ಮತ್ತು ಅದೇ ರೀತಿ ಎಲ್ಲ ನಮ್ಮ ಸಂಘದ ನಿರ್ದೇಶಕರು ಮತ್ತು ನಿರ್ದೇಶಕಿಯರು ಮತ್ತು ಹಾಲು ಉತ್ಪಾದಕ ಸದಸ್ಯರು ಮತ್ತು ಪತ್ರಕರ್ತರು, ಇವರಿಗೂ ಸಹ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಸಹ ವಂದನೆಗಳನ್ನು ಅರ್ಪಿಸಿ ಈ ಒಂದು ಸಭೆಯನ್ನು ಮುಕ್ತಾಯಗೊಳಿಸಿದರು. ಸಂಘದ ನಿರ್ದೇಶಕರು ಮತ್ತು ಎಲ್ಲ ವರ್ಗದ ಜನರು ನಮಗೆ ಸಹಕಾರ ಕೊಟ್ಟು ಇಷ್ಟು ದಿವಸ ನಾವು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಒಂದು ಮನಸ್ಸಾಂತಿ. ಇನ್ನೇನಾದ್ರು ಇದ್ರೆ ನೀವು ಷೇರುದಾರರು ಕೇಳ್ಬೋದು, ಡೈರೆಕ್ಟರ್ ಕೇಳ್ಬೋದು, ಎಲ್ಲ ಕೇಳಿ ಏನು ಹೆಚ್ಚು ಕಡಿಮೆ ಹೋದ್ಮೇಲೆ ಇವರು ಬರೋದು, ಕುಂತ್ಕೊಳ್ಳೋದು, ಹೋಗೋದು ಅಂತ ಇದು ಬರಬಾರ್ದು. ನೀವು ಕೇಳಿ ಇರೋದನ್ನ ಏನು ಹೆಚ್ಚು ಕಡಿಮೆ ಇದೆ ಸರಿಪಡಿಸ್ಕೊಳ್ಳಿ ಅಂತ ಅದಕ್ಕೆ ಈ ಮೀಟಿಂಗ್ ನಾವೇನು ಮಾತಾಡಕ್ಕಾಗಲ್ಲ. ಪ್ರೆಸಿಡೆಂಟೇ ಮಾತಾಡಿ ಏನು ಒಬ್ಬೆ ಮಾಡಕ್ಕಾಗಲ್ಲ.
ನೀವು ಏನ ಇದ್ರೆ ಅಬ್ಜೆಕ್ಷನ್ ನೀವು ಮಾಡ್ಬೋದು. ಇವಾಗ ಮಾತಾಡಿದ್ರೆ ತಪ್ಪೇನಿಲ್ಲ, ಇಲ್ಲಿದ್ರು ಮಾತಾಡ್ಬಾರ್ದು. ಅದು ಸ್ವಲ್ಪ ಬೆಳಗ್ಗೆ 20 ಗ್ರಾಮ್ ನಾಲಿಗೆ ಮೇಲೆ ಹಾಕಿದ್ರೆ ಖಾಲಿ ಹೊಟ್ಟೆಯಲ್ಲಿ ಅದು ಹೆಚ್ಚು ಆಗಲ್ಲ. ಸ್ವಲ್ಪ ನೀವೇ ಚೆಕ್ ಮಾಡ್ಕೋಬಹುದು, ಇಲ್ಲೇ ಚೆಕ್ ಮಾಡ್ಕೊಳ್ಳಿ, ನೀವು ರೈತರ ಚೆಕ್ ಮಾಡ್ಬೋದು. ಯಾಕೆ ಒಂದು ಚೆಕ್ ಹೆಚ್ಚು ಸ್ವಲ್ಪ 25 ಗ್ರಾಮ್ ಬೆಳಗಾಗಿ ಇವರೇ ತರಿಸ್ತೀವಿ. అది ఒక రాట్ పట్టింది వేరే కట్టలే జన్మ మామూలు ఇంగ్లీష్ చేస్తే పోతుంది కెచ్చు బావస్తేనే రైట్ డబ్బు చేయను రైట్ ಅಂದ್ರೆ 500 ಐತೆ ಅದು 1000 ಐತೆ ಸ್ವಲ್ಪ ಜಮಾತ ಐತೆ ಆಗಬಹುದು ಆಯ್ತದೆ ಏಟೈ చాలా కాస్ట్ ఇది ఏటై కూడాను అండ్ అవర్ చెక్ చేస్తాను అదే అందుకే చెప్పాలి అవరు ఇది వచ్చిన ఎంసీసీ ఉంది మీరే చెక్ చేసుకో ఎవరికి అది చికెన్ ఫ్రీ అది ಸೊಲ್ಯೂಷನ್ ಏನು ಚಿಕನ್ ಫ್ರೀ ಇನ್ಕೇಸ್ ಫಸ್ಟ್ ರೈಡ್ ಅದೇ ಕಾರಣಕ್ಕೆ ನಾವು ಫೀಡ್ ಅಂತ ಹಾಕೋದು. ಫೀಡ್ ನ ಮುಖ್ಯ ಉದ್ದೇಶ ಹಾಕೋದು ಏನಂದ್ರೆ ನಾವು ಈ ತರ ಸೊಪ್ಪುಗಳು ಕೊಡ್ತಾ ಇಲ್ಲ, ಅದೇ ಕಾರಣಕ್ಕೆ ನಮ್ಮ ಹಸುಗಳಿಗೆ ಎಲ್ಲಾ ತರ ಅಂಶ ಸಿಗಲ್ಲ ಅಂತ ನಾವು ಫೀಡ್ ಕೊಡ್ತೀವಿ. ನಾವು ಫೀಡ್ ಕಮ್ಮಿ ಮಾಡಬೇಕು ಅಥವಾ ನಮ್ಮ ಹಸುಗಳು ಇನ್ನೂ ಚೆನ್ನಾಗಿ ಹಾಲು ಕೊಡ್ಬೇಕಂದ್ರೆ ಸೊಪ್ಪುಗಳನ್ನ ಹಾಕಬೇಕು. ಮುಖ್ಯವಾಗಿ ಅದರಲ್ಲಿ ಆಕ್ಸಂದಿ ಅಂತ ಬರುತ್ತೆ, ಕುದುರೆ ಮಸಾಲೆ ಅಂತ ಬರುತ್ತೆ, ಮತ್ತೆ ಅಗಸೆ ಮತ್ತು ನುಗ್ಗೆ ಸೊಪ್ಪು ಇವೆಲ್ಲ ನಮ್ಮ ಒಕ್ಕೂಟದಲ್ಲಿ ಇದಾವೆ. ಈ ಕುದುರೆ ಮಸಾಲೆ ನಮ್ಮಲ್ಲಿ ಬೀಜ ಸಿಗುತ್ತೆ, ಆಕ್ಸಂದಿನೂ ಬೀಜ ಕೊಡ್ತೀವಿ, ಮತ್ತೆ ನುಗ್ಗೆ ಮತ್ತು ಅಗಸೆ ಎರಡನ್ನ ನರ್ಸರಿ ಮಾಡಿದ್ದೀವಿ. 3 ರೂಪಾಯಿ ಸಸಿ ಕೊಡ್ತೀವಿ. ನೀವು ಬಾರ್ಡರ್ಸ್ ಅಲ್ಲಿ ನಮ್ಮ ಬದುಗಳೆಲ್ಲ ಇರ್ತಾವಲ್ಲ, ಬದುಗಳಲ್ಲಿ ನೀವು ಹಾಕೊಂಡ್ರೆ ನೀವು ಚೆನ್ನಾಗಿ ನಿಮ್ಗೆ ಹಸುಗೆ ಇನ್ನು ಬೇಸಿಗೆಗಾಲದಲ್ಲೂ ಮೇವು ಸಿಗುತ್ತೆ. ಮರಗಳಿದ್ದಾಗ ಬೇಸಿಗೆ ಟೈಮಲ್ಲೂ ಇನ್ನು ಹಸಿ ಮೇವು ಸಿಗ್ತವೆ. ಮತ್ತೆ ಒಕ್ಕೂಟದಲ್ಲಿ ಇನ್ನೊಂದು ಎಲ್ಲಾ ತರ ಬೀಜಗಳು ಸಿಗ್ತವೆ, ಮುಸ್ಕಿನ ಜೋಳ ಆಯ್ತು. ಹೆಜ್ಜೆಗಳಾಗಿ ನಡೆಸ್ತೀವಿ. ಒಂದು 10 ಹೆಜ್ಜೆಗಳಾಗಿ ಮೊದಲನೇದಾಗಿ ಆಪತ್ ಬಂದಿದೆ ಅಂತ 50,532.65 ಪೈಸೆ. ಆಮೇಲೆ ಸಹಕಾರ ಶಿಕ್ಷಣ ನಿಧಿ ಅಂತ 3,031.26 ಇದು ಸರ್ಕಾರಕ್ಕೆ ಹೋಗ್ತದೆ. ಆಮೇಲೆ ಕಟ್ಟಡ ನಿಧಿ ಸುಣ್ಣ ಬಣ್ಣ ಬೆಳೆಯಕ್ಕೆ 14,856.60 ಪೈಸೆ. ಮತ್ತೆ ಏನ್ ಶೇರ್ ಕಟ್ಟಿದ್ರೆ ಅವ್ರಿಗೆ ಶೇರ್ ಡಿವಿಡೆಂಟ್ 1,399.20 ಪೈಸೆ ಹೋಗ್ತದೆ. ಮತ್ತೆ ಸದಸ್ಯರ ಬೋನಸ್ 86,001.62 ಪೈಸೆ ಹೋಗ್ತದೆ. ಅದೇ ರೀತಿ ಇಲ್ಲಿ ಕೆಲಸ ಮಾಡಿದ ಸಿಬ್ಬಂದಿಗೂ ಬೋನಸ್ ಕೊಟ್ಟಾಗ 13,231.02 ಪೈಸೆ. ಆಮೇಲೆ ದಾನ ಧರ್ಮದ ನಿಧಿ 13,231. ನೀವು ಯಾರಿಗಾದ್ರೂ ದಾನ ಧರ್ಮ ಕೊಡೋದ್ರೆ 13,000 ಕೊಡ್ಬೋದು. ರಾಸು ಅಭಿವೃದ್ಧಿ ನಿಧಿ ಅಂತ 6,615. ಸದಸ್ಯರ ಅಥವಾ ಸಿಬ್ಬಂದಿ ನಿಧಿ ಅಂತ 6,615. ಸಹಕಾರಿ ಅಭಿವೃದ್ಧಿ ನಿಧಿ ಅಂತ 6,615. ಈ ರೀತಿ ಎಲ್ಲ ಇಂಗ್ಲಿಷದ ಮೇಲೆ 100 ರೂಪಾಯಿ ಹಾಲು ಹಾಕಿದ್ರೆ 1 ರೂಪಾಯಿ 4 ಪೈಸೆ ಬೋನಸ್ ರೂಪದಲ್ಲಿ ವಾಪಸ್ ಬರ್ತದೆ ರೈತರಿಗೆ. 1 ರೂಪಾಯಿ 4 ಪೈಸೆ. ವರ್ಷ ಪೂರ್ತಿ ಚಿತ್ರ ನಾನು ಹೇಳಿದ್ದೀನಿ. ಇದ್ರ ಬಗ್ಗೆ ಏನಾದ್ರು ವಿಷಯಗಳಿದ್ದು ಚರ್ಚೆ ಮಾಡಿ, ನಾವಿದ್ದೀವಿ, ಅಧ್ಯಕ್ಷರಿದ್ದಾರೆ, ನಿಮ್ಮ ಕಂಪ್ನಿಯವರಿದ್ದಾರೆ, ಉತ್ತರ ಕೊಡ್ತೀವಿ. ಒಂದು ಚರ್ಚೆ ಮಾಡೋದು ಚರ್ಚೆ ಮಾಡಿ ಅದಕ್ಕೆ ವರ್ಷ ಮೀಟಿಂಗ್ ಕರೆಯುತ್ತೆ ಅನ್ನೋದು ಕೇಳಿ ಸದಸ್ಯರು ಹೊಸ ಖರ್ಚಾಗಿ ನಿವ್ವಳವಾಗಿ 2,02,130.58 ಪೈಸೆ ಉಳ್ಕೊಂಡಿದೆ. ಅಂದ್ರೆ ಎಲ್ಲ ಖರ್ಚು ವೆಚ್ಚಗಳೆಲ್ಲ ಹೋಗಿ 2,02,130.58 ಪೈಸೆ ಉಳ್ಕೊಂಡಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ವರ್ಷ ಎಷ್ಟು ಖರ್ಚು ಮಾಡಬಹುದು ಅಂತ ನಿಮ್ಮ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಅನುಮೋದನೆ ಪಡೆಯಬೇಕಾಗ್ತದೆ. ಅಂದ್ರೆ ನೆಕ್ಸ್ಟ್ ವರ್ಷಕ್ಕೆ 24-25ಕ್ಕೆ ಸಿಬ್ಬಂದಿ ವೇತನ 2,50,000, ಸ್ಟೇಷನರಿ ಒಂದು 10,000, ಪರೀಕ್ಷಾ ಖರ್ಚು ಒಂದು 5,000, ಸ್ಕೇಲ್ ಮತ್ತು ಅಳತೆ ತೂಕ 2,500, AMC ಸರ್ವಿಸ್ ಒಂದು 4,000, ವಿದ್ಯುತ್ ಬಿಲ್ 32,000, ಪ್ರಯಾಣದ ವೆಚ್ಚ ಒಂದು 4,000, ಸರ್ಕಾರದ 5 ರೂಪಾಯಿ ಬಿಲ್ ಪ್ರೋತ್ಸಾಹವನ್ನು ಮಾಡೋದು 3,000, ಬ್ಯಾಂಕ್ ವೆಚ್ಚ ಒಂದು 500, ಆಡಿಟ್ ಟೈಪಿಂಗ್ 10,000, ಇತರೆ ವೆಚ್ಚ ಒಂದು 15,000, ರಿಪೇರಿ ವೆಚ್ಚ ಒಂದು 10,000, ಪಶು ಆಹಾರದ ಕೂಲಿ 5,000. ನೆಕ್ಸ್ಟ್ ಒಂದು ವಾರ್ಷಿಕ ಮಹಾಸಭೆಗೆ 20,000 ಅಂತ. ಸಹಕಾರಿ ವಾರಪತ್ರಿಕೆ ಚಂದ 1,500, ಸವೆಲ್ ಕೊಡೋದಕ್ಕೆ 3,600, ಸಂಘಕ್ಕೆ ಪುಸ್ತಕ ತಗೊಳ್ಳೋಕೆ 3,000, ತರಬೇತಿ ವೆಚ್ಚ ಅಂತ ಒಂದು 5,000. 3,84,100 ರೂಪಾಯಿ ಖರ್ಚು ಮಾಡಬಹುದು ಅಂತ. ಈ ಸತಿ ಎಲೆಕ್ಷನ್ ಬಂದಿದ್ದಲ್ಲ ಸ್ವಲ್ಪ ಖರ್ಚು ಜಾಸ್ತಿ ಆಗಿದೆ. ಆಮೇಲೆ ಈ ಏನು ಲಾಭಾಂಶ ಬಂದಿದೆ ಆಡಳಿತ ಮಂಡಳಿಯ ಸದಸ್ಯರೇ ಹಾಗೂ ವಿಸ್ತರಣಾಧಿಕಾರಿಗಳಾದ PK ನರಸಿಂಹರಾಜು ಅವರೇ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಹಾಲು ಉತ್ಪಾದಕರೇ, ಏನು ನಾವು ಒಂದು ವರ್ಷಕ್ಕೊಂದ್ಸರಿ ಸಾಮಾನ್ಯ ಸಭೆ ಅಂತ ಮಾಡ್ತೀವಿ. ಇದ್ರ ಮುಖ್ಯ ಉದ್ದೇಶ ಏನಂದ್ರೆ ನಾವು ಒಂದು ವರ್ಷದಲ್ಲಿ ಹೋಗುವಂತ ನಮ್ಗೆ ಏನೋ ಸಮಸ್ಯೆಗಳು ಇರ್ತವೆ. ಒಂದೊಂದು ಯಾರಿಗೂ ಒಬ್ಬೊಬ್ಬರು ಹಾಲು ಉತ್ಪಾದಕ ಒಂದೊಂಥರ ಸಮಸ್ಯೆಗಳು ಇರ್ತವೆ. ಮತ್ತೆ ಆ ಥರ ಸಮಸ್ಯೆಗಳನ್ನ ನಮ್ಮ ಆಡಳಿತ ಮಂಡಳಿ ಮುಂದೆ ಇದಕ್ಕೆ ಒಂದು ದಿನ ಇದು ನಮ್ದು ಏನಾದರೂ ಸಮಸ್ಯೆಗಳಿದ್ದ ಅದನ್ನ ನಮ್ಮ ಆಡಳಿತ ಮಂಡಳಿ ಗಮನಕ್ಕೆ ತಂದು
ಅದರಲ್ಲಿ ನಿಮ್ದು ಏನಾದರೂ ಪರಿಹಾರ ನಿಮಗೆ ಗೊತ್ತಿದ್ವು ಅಥವಾ ಆಡಳಿತ ಮಂಡಳಿಗೆ ನೀವು ಏನಾದರೂ ಪರಿಹಾರ ಸೂಚಿಸಿಕೊಂಡ ಟೈಮ್ ಇದು. ಮತ್ತು ಈಗೇನು ನಾವು ಒಂದು ವರ್ಷದಲ್ಲಿ ಏನು ಈ ಹಾಲು ಉತ್ಪಾದಕರ ಸಂಘದಲ್ಲಿ ಏನು ಲಾಭ ಆಗಿದೆ ಮತ್ತು ಮುಂದೆ ನಾವು ಯಾವ ಥರ ಲಾಭ ಮಾಡ್ಕೋಬೇಕು. ಮತ್ತು ಈ ಸಂಘದಲ್ಲಿ ನಮ್ಮ ಸಹಕಾರಿ ಸಂಘ ಅಂದರೆ ಇದರಲ್ಲಿ ಎಲ್ಲರೂ ಸೇರಿ ಒಂದು ಸಂಘ ಇದು. ಎಲ್ಲರೂ ಸೇರೋದು ಒಬ್ಬೊಬ್ಬರೇ ಮಾಡೋಕ್ಕೆ ಏನೂ ಆಗೋದಿಲ್ಲ ನಮಗೆ. ಅದಕ್ಕೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತಾರಲ್ಲ, ಅದೇ ಥರ ಎಲ್ಲರೂ ಸೇರಿದಾಗ ಒಂದು ಚೆನ್ನಾಗಿರೋ ನಾವು ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಆಗುತ್ತೆ. ಅದೇ ಥರ ನಮ್ಮ ಸಹಕಾರಿಯಲ್ಲಿ ಸಾಕಷ್ಟು ಸೌಲಭ್ಯಗಳಿದ್ದಾವೆ. ಈಗ ಯಾವ ಥರ ಸೌಲಭ್ಯಗಳಂದರೆ ವೈದ್ಯಕೀಯ ಸೌಲಭ್ಯ ಇದೆ. ನಾವು ಹೊರಗಡೆ ಹೋಗಿ ಎಲ್ಲಾದರೂ ಪ್ರೈವೇಟಲ್ಲಿ ಡಾಕ್ಟರ್ ಹತ್ರ ತೋರಿಸ್ಬೇಕಾದ್ರೆ 500-600 ರೂಪಾಯಿ ತೊಗೊಳ್ತಾರೆ. ಆದರೆ ನಮ್ಮಲ್ಲಿ ಕೂಪನ್ ಹಾಕಿದ್ರೆ 50 ರೂಪಾಯಿಗೆ ಸೌಲಭ್ಯ ಸಿಗುತ್ತೆ. ನಿಮಗೆ ಇನ್ನೂ ಮೇವುಗಳು ಮತ್ತು ಬೀಜಗಳು ಸಿಗ್ತವೆ. ಈಗೇನಂದರೆ ನಾವು ಪ್ರೈವೇಟಲ್ಲಿ ತೊಗೊಳಕ್ಕೆ ಹೋದ್ರೆ ಏನಾಗುತ್ತೆ, ನಮಗೆ ಗೊತ್ತಿರಲ್ಲ ಯಾವ ಬೀಜ ತೊಗೋಬೇಕು, ಆ ಬೀಜದಲ್ಲಿ ಕ್ವಾಲಿಟಿ ಇದೆಯೋ ಇಲ್ಲವೋ ಅಂತ ನಮ್ಗೆ ಏನೋ ಗೊತ್ತಾಗಲ್ಲ. ಅದಕ್ಕೆ ಸಹಕಾರಿ ಸಂಘದಲ್ಲಿ ಏನು ಮಾಡ್ತಾರೆ, ಅದಕ್ಕೆ ಅಂತ ಒಂದು ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ. ಅಧಿಕಾರಿಗಳು ಏನು ಮಾಡ್ತಾರೆ, ಅದು ಕ್ವಾಲಿಟಿ ಚೆನ್ನಾಗಿದೆಯಾ, ಈ ಥರ ಹಾಕಿದ್ರೆ ಹಸುಗಳು ಚೆನ್ನಾಗಿ ಮೇವು ಹಸು ಹಾಲು ಚೆನ್ನಾಗಿ ಕೊಡುತ್ತಾ ಅಂತ ಇದನ್ನು ಅಧಿಕಾರಿಗಳು ನೇಮಕ ಮಾಡಿರ್ತಾರೆ. ಅದು ನಿಮ್ಮ ಲಾಭಕ್ಕೆ ಮಾಡಿರ್ತಾರೆ. ಅದೇ ಕಾರಣಕ್ಕೆ ನೀವು ಎಲ್ಲ ಥರ ಸೌಲಭ್ಯಗಳನ್ನು ನಮ್ಮ ಒಕ್ಕೂಟದಿಂದ ಪಡ್ಕೋಬೋದು. ಅದೇ ಥರ ವಿಮೆಗಳು ಇದ್ದಾವೆ, ನಿಮಗೆ ಇನ್ಶೂರೆನ್ಸ್ ಇದ್ದಾವೆ ಎಲ್ಲ ಕಡೆ, ಮತ್ತು ಮಿಲ್ಕಿಂಗ್ ಮಿಷಿನು ಅವೆಲ್ಲ ನಿಮಗೆ ಸೌಲಭ್ಯಗಳು ಸಿಗ್ತವೆ. ರೈತರಿಗೂ ಇನ್ಶೂರೆನ್ಸ್ ಇದೆ, ರೈತರಿಗೆ ಇನ್ಶೂರೆನ್ಸ್ ಇದೆ. ಆ ಥರ ಎಲ್ಲ ಸೌಲಭ್ಯಗಳನ್ನ ನೀವು ಇಲ್ಲಿ ಸೆಕ್ರೆಟರಿಗಳು ಇರ್ತಾರೆ ಅಥವಾ ವಿಸ್ತರಣಾಧಿಕಾರಿಗಳು ಬಂದಿರ್ತಾರೆ ಅಥವಾ ಯಾರಾದರೂ ಇಲ್ಲಿ ಅಧಿಕಾರಿಗಳು ಬಂದಾಗ ನೀವು ಅವ್ರನ್ನ ಕೇಳಿ ಪಡ್ಕೋಬೇಕು. ಪ್ರತಿಯೊಂದು ಏನಾದರೂ ಇರುತ್ತಲ್ಲ, ನಾವು ಸಹಕಾರ ಇಲಾಖೆ ಅಂದ್ರೆ ಅದೇ, ನಾವೆಲ್ಲ ಸೌಲಭ್ಯಗಳನ್ನ ಪಡ್ಕೋಬೇಕು. ಅದೇ ಕಾರಣಕ್ಕೆ ಮತ್ತು ಈಗ ನಾನು ಸ್ವಲ್ಪ ಮೇವು ಮತ್ತು ಪಶುಹಾರ ವಿಭಾಗದ ಬಗ್ಗೆ ಬಂದಿರೋದ್ರಿಂದ ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನಿಮಗೆ. ಈಗ ಎಲ್ಲರೂ ಮಿನರಲ್ ಮಿಕ್ಸರ್ ಎಲ್ಲ ಯೂಸ್ ಮಾಡ್ತಿದ್ದೀರಪ್ಪ, ಮಿನರಲ್ ಮಿಕ್ಸರ್ ಅದೆಲ್ಲ ಯೂಸ್ ಮಾಡ್ತಿದ್ದೀರಾ? ಮಾಡಿ ದಯವಿಟ್ಟು ಮಾಡಿ. ಯಾಕೆಂದ್ರೆ 1 ಲೀಟರ್ ಹಾಲಿಗೆ 3 ಗ್ರಾಮ್ ಕ್ಯಾಲ್ಸಿಯಂ ಕೆಳಗೆ ಬಂದ್ಬಿಡ್ತದೆ ಹಾಲಲ್ಲಿ. ಅದು ಬಂದು ಹೇಳ್ತಂದ್ರೆ ಕ್ವಾಲಿಟಿ ಬರಲ್ಲ, ಬೇಗ ಸೆಮೆನ್ ಸೆಟ್ ಆಗಲ್ಲ, ಹಸು ವೀಕ್ ಆಗ್ತದೆ. ಕ್ಯಾಲ್ಸಿಯಂ ನಲ್ಲೇ ಸೆಟ್ ಬರೋದು, ಮನುಷ್ಯನಿಗೆ ಆಗ್ಲಿ, ಹಸುಗಾಗ್ಲಿ, ಪ್ರಾಣಿಗಳಿಗಾಗ್ಲಿ, ಮನುಷ್ಯನಿಗಾಗಲಿ. ಅದು ಬಂದು ಲಾಸ್ಟ್ ವೀಕ್ ಆಗ್ಬಿಡ್ತದೆ, ಸೆಟ್ ಆಗಲ್ಲ. ಏನಂದ್ರೆ ಒಂದು ಕ್ಯಾಲ್ಸಿಯಂ ಅನ್ನೋದು ಮುಖ್ಯ. ಅದಕ್ಕೆ ಫೋನಲ್ಲಿ ಕ್ಯಾಲ್ಸಿಯಂ ಅಂತ ಹಾಕಿರ್ತಾರೆ. ದಯವಿಟ್ಟು ಬೆಳಗ್ಗೆ 50 ಗ್ರಾಮು, ಸಾಯಂಕಾಲ 50 ಗ್ರಾಮ್ ಕ್ಯಾಲ್ಸಿಯಂ ಹಾಕಿ. ಹಸು ಚೆನ್ನಾಗಿರ್ತದೆ, ಸೆವೆನ್ ಬರ್ತದೆ, ಕಾಯಿಲೆಗಳು ಬರಲ್ಲ ಬೇಗ. ಅದೇನಂದ್ರೆ ಕ್ಯಾಲ್ಸಿಯಂ ಅನ್ನೋದು ನಮ್ಮ ಮೂಳೆಗಳಲ್ಲಿ ಇರುತ್ತೆ. ನಾವು ಹಸುಗಳು ಡೈಲಿ ಏನು ಮಾಡ್ತವೆ, ಹಾಲು ಕರಿತಾವಲ್ಲ, ಹಾಲಲ್ಲಿ ಮುಖ್ಯವಾಗಿ ಕ್ಯಾಲ್ಸಿಯಂ ಬರ್ತಾ ಇರುತ್ತೆ. ನಾವು ಒಳ್ಳೆದು ಸಪ್ಲಿಮೆಂಟಾಗಿ ಕೊಡ್ತಾ ಇರಬೇಕು. ಕೊಡೋಕೆ 2 ವಿಧ ಇರ್ತವೆ. ಒಂದು ಮೇವಿನಲ್ಲಿ ಕೊಡ್ಬೋದು, ಆದರೆ ಮೇವಿನಲ್ಲಿ ಕ್ಯಾಲ್ಸಿಯಂ ಅಂಶ ಅಷ್ಟು ಸಿಗೋದಿಲ್ಲ ಹಸುಗಳಿಗೆ. ನಮ್ಮಲ್ಲಿ ಹೆಚ್ಚಾಗಿ ಹಸುಗಳು ಏನೋ ನಾಟಿ ಹಸುಗಳಾದರೆ ಸ್ವಲ್ಪ ಹಾಲು ಕೊಡ್ತವೆ, ಅದಕ್ಕೆ ಮೇವಲ್ಲಿ ತಿಂದು ಕಮ್ಮಿ ಆಗಿಬಿಡುತ್ತೆ. ಆದರೆ ನಮ್ಮ ಇದು ಸೀಮೆ ಹಸುಗಳು 20-30 ಲೀಟರ್ ಹಾಲು ಕೊಡಬೇಕಾದ್ರೆ ಅಷ್ಟು ಮೇವಿನಲ್ಲಿ ಕೊಡೋಕ್ಕಾಗಲ್ಲ. ಅದರಲ್ಲೂ ನಮ್ಮ ಕೆಂಪು ಮಣ್ಣು ಇರೋದ್ರಿಂದ ಅದರಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಅಂಶ ಕಮ್ಮಿ ಇರುತ್ತೆ. ಅದಕ್ಕೆ ನಾವು ಸಪ್ಲಿಮೆಂಟ್ ಆಗಿ ಕ್ಯಾಲ್ಸಿಯಂ ಅಂತ ಕೊಡ್ತೀವಿ. ಅದನ್ನ ದಯವಿಟ್ಟು ಎಲ್ಲರೂ ಯೂಸ್ ಮಾಡ್ಕೋಬೇಕು. ಮತ್ತೆ ಫೀಡ್ನ ನೀರಲ್ಲಿ ಹಾಕಿ ಕೊಡ್ತೀರಾ, ಹಂಗೆ ಕೊಡ್ತೀರಾ, ಗಟ್ಟಿಯಾಗಿ ಕೊಡ್ತೀರಾ? ಅದೇ ಮುಖ್ಯ ಪ್ರಾಬ್ಲಮ್ ಏನಂದ್ರೆ, ಈಗ ನಾವು ಶೇಂಗಾ ಚಕ್ಕೆ ಇರುತ್ತೆ, ಅದು ನೀರಲ್ಲಿ ತಿಂತೀವ ಹಂಗೆ ತಿಂತೀವ. ಏನಂದ್ರೆ ನಾವು ಮೊದಲು ತಿನ್ಬೇಕು, ಅದು ಚೆನ್ನಾಗಿ ತಿನ್ಬೇಕು. ಇಲ್ಲಾಂದ್ರೆ ಗಂಜಿ ಕುಡ್ದಂಗೆ ರುಚಿ ಇರ್ಬೇಕು. ಅದು ಚೆನ್ನಾಗಿ ತಿಂದ್ರೆ ಬಾಯಲ್ಲಿ ಲಾವಾರಸ ಅಂತಿರುತ್ತೆ. 1-4-2023 31-3-24 ನಿಮ್ಮ ಸಂಘದಲ್ಲಿ ಏನು ವ್ಯವಹಾರ ಅಂದ್ರೆ ಈ ಒಂದು ದಿವಸ ಕೇಳಬಹುದು ಅಥವಾ ಹೇಳುವಂತ ಅವಕಾಶ ಇದೆ. ಮತ್ತೆ ಮಿಕ್ಕಾವತ್ತಿ ತಿಂಗಳಿಗೊಂದ್ಸರಿ ನಿಮ್ಮ ಕಂಪ್ನಿ ಸೇರ್ತದೆ, ಅವ್ರಿಗೆ ಗೊತ್ತಿರ್ತದೆ ವಿಷಯಗಳು. ಈಗ ಏನು ನಿಮ್ಮ ಒಂದು ವರ್ಷದ ಪೂರ್ತಿ ವಹಿವಾಟು ಹಿಡಿದ್ರೆ ಅಂದ್ರೆ ಹಾಲು ಖರೀದಿ 82,74,669.86 ಪೈಸೆ ಹಾಲನ್ನು ಖರೀದಿ ಮಾಡಿದೆ, ಅದೇ ಉತ್ಪಾದಕರಿಂದ ಒಂದು ನಿಮ್ಮ ಸಂಘಕ್ಕೆ. ಅದೇ ರೀತಿಯಾಗಿ ಹಾಲು ಮಾರಾಟ 89,76,858.34 ಪೈಸೆ ಹಾಲನ್ನು ಒಕ್ಕೂಟಕ್ಕೆ ಮಾರಾಟ ಮಾಡಿದ್ದೀರಿ. ಸ್ಥಳೀಯವಾಗಿ 43,674, ಏನಂದ್ರೆ ಇಲ್ಲಿ ಸ್ಥಳೀಯವಾಗಿ ಹಾಕಿರೋ ಹಾಲು. ಆಮೇಲೆ ಶಾಂಪಲ್ ಹಾಲು ಮಾರಾಟ 48,171 ರೂಪಾಯಿ ಆಗಿದೆ. ಈ ರೀತಿ ಜಮಾ ಆಗಿ ಆಮೇಲೆ ಈ ಮಿಲ್ಕಿಂಗ್ ಮಿಷನ್ನು ಮತ್ತು ಒಕ್ಕೂಟದಿಂದ ಶೇರ್ ಡಿವಿಡೆಂಟು, ಬೋನಸ್ಸು, ಬ್ಯಾಂಕ್ ಬಡ್ಡಿ ಎಲ್ಲ ಸೇರಿ 1,57,642.59 ಪೈಸೆ ಬಂದಿದೆ. ಈ ರೀತಿಯಾಗಿ ವ್ಯಾಪಾರ ಲಾಭವಾಗಿ 6,60,544.30 ಪೈಸೆ ಬಂದಿದೆ. 23-24 ಸಾಲಿ. ಅದರಲ್ಲಿ ಖರ್ಚುಗಳು 400 ರೂಪಾಯಿ. ಆಮೇಲೆ ಸ್ಟೇಷನರಿ ಪುಸ್ತಕಗಳು 6,946, ವಿದ್ಯುತ್ ಬಿಲ್ಲು 29,670 ರೂಪಾಯಿ, ಪ್ರಯಾಣದ ಬಟ್ಟೆ ಒಂದು 7,300, ಈ ಸತ್ಯಮಾಪನ ಅಂದರೆ ಸ್ಕೇಲ್ ಸ್ಟ್ಯಾಂಪಿಂಗ್ 5,340 ರೂಪಾಯಿ, ಆಡಿಟ್ ಟೈಪಿಂಗ್ 8,000, ಇತರೆ ವೆಚ್ಚ 11,750, ಯಂತ್ರ ರಿಪೇರಿ ಮಿಲ್ಕಿಂಗ್ ಮಿಷನ್ 7,150, ಚುನಾವಣೆ ವೆಚ್ಚ 41,200, ಸಾದಿಲ್ವಾರ 5,680, ಇಂದಿನ ಒಂದು ಸಭೆಯದು 12,850, ಇಂದಿನ ಒಂದು ವಾರ್ಷಿಕ ಮಹಾಸಭೆಯದು
ಅಂಚೆ ವೆಚ್ಚ ಪೋಸ್ಟ್ದು 10,300, ಸಾಗಾಣಿಕೆ ವೆಚ್ಚ 8,600, ಸವೆನ್ ಕೊಡೋದು 5,660, ಬುಕ್ಕುಗಳು 7,000, PWT 75,785. ಅಂದರೆ ಅದು ಇಲ್ಲಿ ಅಲ್ಲೇ ಒಕ್ಕೂಟದಲ್ಲೇ ಕಟ್ಟಾಗ್ತದೆ. 1 ಲೀಟ್ರಿಗೆ ₹1 ಥರ. ಆಮೇಲೆ ಸಮವಸ್ತ್ರ 4,000, ಕಂದಾಯ 4,173, ಸರ್ವಿಸ್ ಟ್ಯಾಕ್ಸ್ ಅಂತ 7,202, ನವೀಕರಣ ಬಾಬತ್ತು 5,350, TDS 3,976, ಡೀಸೆಲ್ 15,759. ಈ ಸಿ ಮುನೇಗೌಡರವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸುತ್ತಿದ್ದು, ಮೊದಲನೆಯದಾಗಿ ಸ್ವಾಗತ ಭಾಷಣ ಎನ್ ಮುನ್ರೆಡ್ಡಿ ಅವರಿಂದ.